ಎಷ್ಟೋ ಜನಕ್ಕೆ ಬಹಳ ದುಃಖದ ವಿಷಯ ಏನಂತಂದ್ರೆ, ಎಷ್ಟು ದುಡ್ಕೊಂಬರ್ತೀವಿ, ಮನೆಯಲ್ಲಿ 2-3 ಜನ ಬಂದು ದುಡಿತೇವೆ, ಆದರೆ ದುಡ್ಡು ಮಾತ್ರ ಉಳಿತಾ ಇಲ್ಲ, ದುಡ್ಡು ನಿಲ್ತಾ ಇಲ್ಲ. ಕೇಳೋದನ್ನ ನಾವು ಕೇಳಿದೀವಲ್ಲ. ಯಾಕೆ? ಮುಂಚೆ ಹಾಗಿರ್ಲಿಲ್ಲ ಸ್ವಾಮಿ, ನಾವು ಚೆನ್ನಾಗೇ ಇದ್ವಿ, ಆದರೆ ಏನು ನೆಮ್ಮದಿ, ಒಂದು ಸ್ವಲ್ಪ ಒಬ್ಬರೇ ಬರ್ತಿದ್ರು ನಮ್ಮ ಅಪ್ಪ, ಆದರೂ ಕೂಡ ಒಂದು ನೆಮ್ಮದಿನಲ್ಲಿದ್ವಿ. ಇತ್ತೀಚೆಗೆ ನಾವು 3-4 ಜನ ಬಂದ್ರು ದುಡ್ಡೇ ಉಳಿತಾ ಇಲ್ಲ. ಆ ಖರ್ಚು, ಈ ಖರ್ಚು, ಒಂದು ರಿಪೇರಿ, ಮತ್ತೊಂದು ರಿಪೇರಿ, ಯಾವ ಥರದ್ದು ಒಂದೊಂದು ಸರ್ತಿ ಬಂದ್ಬಿಟ್ರೆ ಮನೆಯಲ್ಲಿ ಯಾವುದೋ ಒಂದು ಮಿಕ್ಸಿ ರಿಪೇರಿ, ವಾಷಿಂಗ್ ಮಿಷಿನ್ ರಿಪೇರಿ, ಫ್ರಿಡ್ಜ್ ರಿಪೇರಿ, ಮತ್ತೊಂದು ಇನ್ನೊಂದು ಆಗ್ತಾನೆ ಖರ್ಚು, ಕಾರ್ ರಿಪೇರಿ. ಆಮೇಲೆ ಏನು ಇಲ್ಲ ಅಂತಂದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಇನ್ನೊಂದು ಹೊಡೆದಾಟನು, ಮತ್ತೊಂದು ಗಾಡಿ ಇನ್ನೊಂದು ಗುದ್ದುಬಿಟ್ಟು ಏನೋ ಒಂದು ಆಗ್ಬಿಡೋದು. ಇಂಥದ್ದು ಆಗಿ ಖರ್ಚಿನ ಮೇಲೆ ಖರ್ಚು. ಏನು ಮಾಡೋದು ಸ್ವಾಮಿ? ಏನು ಇಲ್ಲ, ವೆಹಿಕಲ್ ಇಲ್ಲ, ಮತ್ತೆಂಗೆ ಖರ್ಚು ಅಂತಿದ್ರೆ ಆರೋಗ್ಯಕ್ಕೆ ಬಂದು ಆಸ್ಪತ್ರೆ ಖರ್ಚಾಗ. ಒಟ್ಟಿನಲ್ಲಿ ಈ ಖರ್ಚುಗಳು ಆಗೋದಕ್ಕೆ ಕಾರಣಗಳೇನು ಅಂತ, ಇದಕ್ಕೆ 3-4 ಕಾರಣಗಳು ಇವೆ. ಒಂದು, ಗ್ರಹಚಾರ ದೋಷದಿಂದ ಶನಿಯ ದೃಷ್ಟಿ ಈ ರಾಶಿಗಳ ಮೇಲೆ ಬಿತ್ತು ಅಂತಂದಾಗ ಖಂಡಿತವಾಗಿ ಅವರಿಗೆ ಫಸ್ಟ್ ಶನಿ ದೃಷ್ಟಿ ಎಲ್ಲಿ ಬಿಡ್ತಾನೆ ಅಂತಂದ್ರೆ ಅವರ ಜೇಬಿನ ಮೇಲೆ ಬೀಳುತ್ತೆ. ಜೇಬನ್ನ ಒಣಗಿಸ್ದ ಅಂದ್ರೆ ಅವಾಗ ಶನಿಯ ಪ್ರಭಾವ ಏನು ಅನ್ನೋದು ಗೊತ್ತಾಗತ್ತೆ ಅನ್ನೋ ದೃಷ್ಟಿಗೆ ಜೇಬನ್ನೇ ಒಣಗಿಸ್ತಾನೆ. ಇದು ಒಂದು. ಇನ್ನೊಂದು ಶನಿ ದೃಷ್ಟಿ ಆಯಿತು. ಇನ್ನೊಂದು ರಾಹು ದೃಷ್ಟಿ. ರಾಹು ದೃಷ್ಟಿನಲ್ಲೂ ಕೂಡ ಅನಾಹುತವಾದಂತಹ ಖರ್ಚು. ನಿಮಗೆ ಗೊತ್ತಿಲ್ಲದೆ ಏಕಾಏಕಿ ಆಕ್ಸಿಡೆಂಟ್ ಇರ್ಬೋದು, ಅಥವಾ ರಿಪೇರಿಗಳಿರ್ಬೋದು, ಅಥವಾ ಇನ್ಯಾವುದೋ ಒಂದು ಸಿಡ್ಲೆ ಹೊಡೆದು ಮನೆಗೆ ಒಂದಿಷ್ಟು ಫ್ಯಾನ್ಗಳು ಹೋಗ್ಬಿಡೋದು, ಟಿ ವಿ ಹೋಗ್ಬಿಡೋದು, ಹಿಂಗಾಗ್ಬಿಡ್ಬೋದು. ಇದು ಒಂಥರದ್ದು. ಇವ್ಯಾವುದು ಅಲ್ಲದೆ ಕೆಲವೊಂದು ಸರ್ತಿ ಜನಗಳೇ ಹೇಳ್ತಾರೆ, ಸ್ವಾಮಿ ನಾವು ಚೆನ್ನಾಗಿದ್ವಿ, ನೆಮ್ಮದಿನಲ್ಲಿದ್ವಿ, ಆದರೆ ಇತ್ತೀಚೆಗೆ ಬಹಳಷ್ಟು ಖರ್ಚಾಗ್ತಾ ಇದೆ, ಯಾರಾದರೂ ಏನಾದರೂ ಮಾಟ ಮಾಡಿರ್ಬೋದಾ ಅಂತ. ಈ ಮಾಟ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಾಟ ಅನ್ನುವಂಥದ್ದು ವಿದ್ಯೆ ಇದೆಯಾ? ಹಾಗಾದರೆ ಮಾಟ ಮಾಡೋದು ಅಂತಂದ್ರೆ ಯಾವ ಥರದಲ್ಲಿ ಆಗಿರುತ್ತೆ? ಸುಳ್ಳಲ್ವಾ ಇದು ಅನ್ನೋದು ಅದು ಬೇರೆ ಪ್ರಶ್ನೆ. ಈ ಪ್ರಶ್ನೆಗೆ ಇನ್ನೊಂದು ಉತ್ತರವನ್ನು ನಾನು ಕೊಡ್ತೇನೆ. ಆದರೆ ಈ ಖರ್ಚು ಆಗ್ತಾ ಇದೆ ಅನ್ನೋವಾಗ ಈ ಪ್ರಶ್ನೆನೂ ಒಂದು ಜನರಲ್ಲಿ ಬರ್ತಕ್ಕಂಥದ್ದು. ಇದಲ್ಲದೆ ಏನಾದ್ರು ದೃಷ್ಟಿ ಆಗಿರ್ಬೋದು ಅಂತ ಅನ್ಸುತ್ತೆ ಸ್ವಾಮಿ ನಮ್ಮ ಮನೆಗೆ, ಅದರಿಂದ ಬೇರೆ ತುಂಬ ಖರ್ಚು. ಒಟ್ಟಿನಲ್ಲಿ ಇದಿಷ್ಟನ್ನು ಸರಿ ಮಾಡಿ ಸುಲಭದಲ್ಲಿ ಸರಳ ವಿದ್ಯೆನಲ್ಲಿ ಸರಿ ಮಾಡ್ಕೋಬೇಕು ಅಂತಂದ್ರೆ 2 ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ. ಒಂದು, ಲಕಾರವನ್ನ, ಲಕ್ಷ್ಮಿಯನ್ನ ಮನೆಗೆ ತರಿಸ್ಕೊಳ್ಳೋದು, ಉಳಿಸ್ಕೊಳ್ಳೋದಕ್ಕಾಗಿ ಲಾ ಅನ್ನುವಂಥದ್ದೊಂದು ವಸ್ತು ಇದೆ. ಅದು ಕುದುರೆ ಲಾಳ ಅಂತ. ನೀವು ನೆನ್ಪಿಟ್ಟಿರ್ಬೋದು, ಹಳೆ ಕಾಲದಲ್ಲಿ ಬಹಳಷ್ಟು ಮನೆಗಳಲ್ಲಿ ಈ ಲಾಳವನ್ನು ಹಾಕ್ತಾ ಇದ್ರು. ಬಾಗಿಲಿಗೆ ಹಾಕ್ತಿದ್ರು, ಹೊಸ್ಲಿಗೆ ಹಾಕ್ತಿದ್ರು, ಗೋಡೆನಲ್ಲಿ ಇಡ್ತಿದ್ರು, ಪಕಾಸಿಗೆ ಹಾಕ್ತಿದ್ರು. ಹೀಗೆ ಏನು ಅಂತಂದ್ರೆ ಶನಿಯ ಸಂಚಾರ ಇಲ್ಲಿ ದೃಷ್ಟಿ, ಅವನ ಕೋಪದ ದೃಷ್ಟಿ ಬೀಳಬಾರ್ದು ಅಂತ ಒಂದು, ಯಾರದ್ದೋ ದೃಷ್ಟಿ ಆ ಮನೆಗೆ ಬೀಳಬಾರ್ದು ಅಂತ, ಯಾರಾದರೂ ವಾಗ್ದೋಷ ದೃಷ್ಟಿ ಬೀಳುವಂಥ ಮಾತನ್ನಾಡಿದ್ರೆ ಆ ಮಾತು ಆ ಮನೆಗೆ ಫಲಿಸದೇ ಇದ್ದಂಗೆ ಆಗಲಿ ಅಂತ. ಇನ್ನೊಂದು, ಯಾವಾಗಲೇ ಆಗಲಿ ಸ್ವಾಮಿ ಹೆಂಗೆ ತರಬೇಕು ಈ ಲಾಳ ಅಂತಂದರೆ, ಅದಕ್ಕೆ ಕುದುರೆ ಲಾಳದ ಶನಿದೇವರು ಎಲ್ಲಿದೆ? ಜಗತ್ತಿನಲ್ಲಿ 2 ಕಡೆ ಇರೋದು. ಒಂದು ಉಜ್ಜಯಿನಿಯಲ್ಲಿ, ಇನ್ನೊಂದು ಆಯುರಾಶ್ರಮದಲ್ಲಿ, ನಮ್ಮ ಆಶ್ರಮದಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಶನಿದೇವರು, ಅದು ಕುದುರೆ ಲಾಳದಿಂದ ಮಾಡಲ್ಪಟ್ಟಿರತಕ್ಕಂಥ ಶನಿದೇವರು. ಈ ಶನಿದೇವರಿಗೆ ಕುದುರೆ ಲಾಳವನ್ನೇ ಅರ್ಚನೆ ಮಾಡ್ತೇವೆ. ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿ, ಏನು ಈ ಥರದ ಗ್ರಾಚಾರ ದೋಷಗಳಾಗಿದೆಯೋ ಅದನ್ನು ನಿವಾರಣೆ ಮಾಡಿಕೊಡು ಅಂತೇಳಿ ಆ ಲಾಳವನ್ನು ಅರ್ಚನೆ ಮಾಡಿ ಲಾಳವನ್ನು ಅವರಿಗೆ ಕೊಟ್ಬಿಡ್ತೀವಿ. ಕೊಟ್ಟಾಗ ಇವರು ಒಂದು ಸ್ಟೀಲ್ ತಟ್ಟೆನಲ್ಲಿ ಆ ಲಾಳವನ್ನು ಇಡಬೇಕು. ಅದು ಯಾವ ಥರ? ಲಕಾರ ನಮಗೆ ಕಾಣೋ ಥರದಲ್ಲಿ ಇಡಬೇಕು. ಕುದುರೆಯ ಲಾಳ ಮಾತ್ರ ನೋಡಿ ಗ್ಯಾಪ್ ಇರೋದಿಲ್ಲ, ಫುಲ್ ಲಾ ಥರದಲ್ಲಿ ಇರುತ್ತೆ. ಈ ಲಕಾರದಲ್ಲಿ ಇಟ್ಟಂಥ ಲಾಳವನ್ನು ಶನಿವಾರ ಎಳ್ಳೆಣ್ಣೆಯನ್ನು ಹಚ್ಚಿ, ಅದಕ್ಕೆ ಅರ್ಶಿನ ಕುಂಕುಮವನ್ನು ಹಚ್ಚಿ, ನೀವು ಏನು ದಾರಿದ್ರ್ಯತನ ನಿಮಗೆ ಕಾಡ್ತಾ ಇದೆ ಅದನ್ನ ಆ ದೇವರಲ್ಲಿ ಬೇಡ್ಕೊಂಡು ಲಕ್ಷ್ಮಿ ಈ ಮನೆಯನ್ನು ನೆಲೆಸಬೇಕು ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ಕೋತ ಬರಬೇಕು.
ಈ ಲಾಳ ಬರೀ ಕೇವಲ ಈ ದರಿದ್ರ ನಾಶಕ್ಕೋಸ್ಕರ ಮಾತ್ರ ಅಂತಲ್ಲ, ಅದು ಶತ್ರುಧ್ವಂಸವನ್ನು ಕೂಡ ಮಾಡತ್ತೆ. ನೋಡಿ, ಎರಡೂದಕ್ಕೂ ಈ ಲಾಳ ಬಹಳಷ್ಟು ಉಪಯೋಗ. ಅಂಥದ್ರೊಳಗೆ ಈ ಕುದುರೆ ಲಾಳವನ್ನು ಇಟ್ಕೊಳ್ಳೋದು ಬಹಳ ಸೂಕ್ಷ್ಮ, ಬಹಳ ಒಳ್ಳೆಯದು. ಇನ್ನು ಪದೇ 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 ಏನೋ ನಮಗೆ ಯಾರೋ ಮಾಡ್ತಾ ಇದ್ದಾರೆ, ಏನೋ ಆಗ್ತಾ ಇದೆ, ಏನೋ ಒಂದು ತೊಂದರೆ ಬರ್ತಾ ಇದೆ ಅಂತ ನಿಮ್ಗೆ ಅನುಮಾನ ಇತ್ತು ಅಂತಂದ್ರೆ, ಇನ್ಯಾವುದೋ ಒಂದು ಮಾಂತ್ರಿಕರ ಹತ್ರ ಹೋದರೆ, ಇನ್ಯಾವುದೋ ಒಂದು ಕಮರ್ಷಿಯಲ್ ಜ್ಯೋತಿಷರ ಹತ್ರ ಹೋದರೆ, ನಿಮಗೆ ಮಾಟ ಆಗಿದೆ, ಮತ್ತೊಂದಾಗಿದೆ, ಗುಂಡಿ ತೆಗಿತೀನಿ, ಟೈಲ್ಸ್ ತೆಗಿತೀನಿ ಇತ್ಯಾದಿಗಳನ್ನು ಹೇಳಿ ಒಳಗಡೆ ಮತ್ತೊಂದಿಷ್ಟು ಕಿತ್ತು ತೆಗೆದು ಒಂದಿಷ್ಟು ವಸೂಲಿ ಮಾಡಿಕೊಂಡು ಒಂದು 50-60 ಸಾವಿರ ಅಥವಾ 2 ಲಕ್ಷ 3 ಲಕ್ಷ ತಕೊಂಡ್ಬಿಡ್ಬೋದು. ಆದರೆ ನಿಜವಾಗಿಯೂ ಅಷ್ಟೆಲ್ಲ ಬೇಕೇ ಆಗಿಲ್ಲ. ಬರೀ 1,000 ರೂಪಾಯಿನಲ್ಲಿ ಮುಗಿಸ್ಕೊಳ್ಬೋದು ನೀವು. ಹೇಗೆ ಅಂತಂದ್ರೆ, ಮುಂಚೆನೇ ದುಡ್ಡಿಲ್ಲದೆ ಲಾಸ್ ಆಗಿ ಕೂತಿದ್ದೀರಾ, ಮತ್ತೊಂದಿಷ್ಟು ಯಾವುದೋ ಒಂದು ಕೈ ಕಟ್ಕೊಂಡೆ, ಹಾಕ್ಕೊಂಡೆ, ಕುತ್ತಿಗೆ ಹಾಕ್ಕೊಂಡೆ, ತಲೆ ಮೇಲೆ ಹೊತ್ಕೊಂಡೆ ಅಂದ ತಕ್ಷಣ ಆಗುವಂಥದ್ದಲ್ಲ. ಭಕ್ತಿಯಿಂದ ಶಿವನನ್ನು ಬೇಡಬೇಕು, ಶಿವನನ್ನು ಆರಾಧನೆ ಮಾಡಬೇಕು. ಆದ್ದರಿಂದ ಅಮಾವಾಸ್ಯೆ ದಿವಸ ವೈದ್ಯನಾಥೇಶ್ವರನ ಸನ್ನಿಧಾನದಲ್ಲಿ ಬಂದು ಕುಳಿತುಕೊಂಡು ಶಿವನನ್ನು ಬೇಡಿ 2 ತೆಂಗಿನಕಾಯಿ ತರಬೇಕು. ಅದನ್ನು ಒಂದು ನಾರಾಯಣನಿಗೆ, ಇನ್ನೊಂದು ಶಿವನಿಗೆ ಹಾಕಬೇಕು. ಬುಟ್ಟಿ ಇಟ್ಟಿರ್ತಾರೆ, ಬುಟ್ಟಿಗೆ ಹಾಕಬೇಕು. ಆಮೇಲೆ ನಿಮ್ಮ ರಾಶಿ ನಕ್ಷತ್ರವನ್ನು ಬರೆಸಿ ಸಂಕಲ್ಪ ಮಾಡಿ ಶಿವನ ಹೋಮದಲ್ಲಿ ಭಾಗವಹಿಸಿ ಸತ್ಸಂಗ ಮಾಡಿ ಭಜನೆ ಮಾಡಿ, ಆಮೇಲೆ ಶಿವನಿಗೆ ಈ ಚಮಕಾಧ್ಯಾಯಗಳಿಂದ ಪೂಜೆ ಆಗತ್ತೆ. ಫಲಗಳಿಗೆ ಅಭಿಮಂತ್ರಿಸಿ ಕೊಟ್ಟಿರ್ತಕ್ಕಂಥ ಫಲವನ್ನು ನಿಮಗೆ ಕೊಡಲಾಗತ್ತೆ. ಅದನ್ನು ನಿಮ್ಮ ಮನೇಲಿ ತಗೊಂಡೋಗಿ ಇಟ್ಟಾಗ ಅದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುತ್ತೆ, ಪಾಸಿಟಿವ್ ಎನರ್ಜಿಯನ್ನು ಉಳಿಸುತ್ತೆ. ಈ ಕಾಯಿ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆ ತನಕ ಇರಬೇಕು, ಅಂದರೆ 1 ತಿಂಗಳು ಹಾಗೇ ಇರಬೇಕು. ಅದನ್ನು ನೀವು ಇನ್ನೊಂದು ಅಮಾವಾಸ್ಯೆಗೆ ತಂದು ಶಿವನ ಅಗ್ನಿಯಲ್ಲೇ ಹಾಕಿ ಸುಟ್ಟು ಬಿಡಬೇಕು. ಈ ರೀತಿ ಏಕಾದಶ ರುದ್ರರು ಅಂತ 11 ಆ ಫಲ ನಿಮ್ಮ ಮನೆಗೆ ಹೋಗಬೇಕು. ಈ ಥರ ಹೋಯಿತು ಅಂತಂದರೆ ಆರಾಮಾಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಪ್ರಾರಂಭ ಆಗತ್ತೆ. 12ನೇ ಅಮಾವಾಸ್ಯೆ ದಿವಸ ಒಂದು ಸಿಪ್ಪೆಕಾಯಿನ ತಗೊಂಡೋಗಿ ನಿಮ್ಮ ಮನೇಲಿ ಕಟ್ಬಿಡಿ. ನಿಮ್ಮ ಮನೆಯ ರಕ್ಷಣೆಗೆ ಅಷ್ಟು ಸಾಕು. ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಭಕ್ತಿಯಿಂದ, ನಿಷ್ಠೆಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ನೀವು ಮಾಡಿದ್ದೇ ಹೌದಾದರೆ ಶಿವನ ಶಕ್ತಿ ನಿಮ್ಮ ಮನೆಗೆ ಬರುತ್ತೆ. ಶಿವನ ಶಕ್ತಿ ಮುಂದೆ ಯಾವುದೇ ಶಕ್ತಿಗಳು ಆಟ ಆಡೋದಿಲ್ಲ. ಅದೇ ಸುಪ್ರೀಂ. ಇದು ನೆನ್ಪಿಟ್ಟು.